ಬೆಂಗಳೂರು ಜಿಲ್ಲಾಧಿಕಾರಿಗಳೇ ಇದು ನೀವು ನೋಡಲೇಬೇಕಾದಂತಹ ಸ್ಟೋರಿ. ಇದೇನು ಸರ್ಕಾರಿ ಕಚೇರಿನ ಪಾರ್ಟಿ ಹಾಲ. ಹುಟ್ಟುಹಬ್ಬ ನೆಪದಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಭರ್ಜರಿಯಾಗಿ ಪಾರ್ಟಿ ಮಾಡಿದ್ದಾರೆ. ಕಚೇರಿ ಟೈಮ್ನಲ್ಲಿ ಸರ್ಕಾರಿ ನೌಕರರಿಂದ ಬರ್ತ್ಡೇ ಸೆಲೆಬ್ರೇಷನ್ ಆಗಿದೆ. ಹೈಕೋರ್ಟ್ ಆದೇಶ ಇದ್ರೂ ಸರ್ಕಾರಿ ನೌಕರರ ಅಂದ ದರ್ಬಾರ್ ನಡೀತಾ ಇದೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪಾರ್ಟಿ ನಡೆದಿದೆ. ಡಿಸಿ ಕಚೇರಿಯಲ್ಲಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡಿದ್ದಾರೆ. ಬ್ಯುಸಿಯಾಗಿರುವಂತಹ ನೌಕರರು ಕಚೇರಿಯಲ್ಲೇ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. HR ಅನಿಲ್ ಕುಮಾರ್ ಡಿಸಿ ಕಚೇರಿಯಲ್ಲಿ ಶಿರಸ್ತೇದಾರ್ ಆಗಿರುವಂತಹ ಅನಿಲ್ ಕುಮಾರ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 11 ಕೇಕ್ ಅನ್ನ ಕಟ್ ಮಾಡಿಕೊಂಡು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾರೆ. 7 ವರ್ಷಗಳಿಂದ ಡಿಸಿ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನಿಲ್ ಕುಮಾರ್. ಅದು ಕೂಡ ಆಫೀಸ್ ಅವರ್ಸ್ ನಲ್ಲಿ ಈ ರೀತಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿರೋದು ಇದೀಗ ಸಾರ್ವಜನಿಕರ ವಲಯದಲ್ಲಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾರು ಸಾರ್ವಜನಿಕರು ಇರ್ಲಿಲ್ವಾ, ಕೆಲಸಕ್ಕಾಗಿ ಬಂದಿರ್ಲಿಲ್ವಾ ಕಚೇರಿಗೆ? ನೋಡಿ ಯಾವ ರೀತಿಯಾಗಿ ಅಂಧಾ ದರ್ಬಾರನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಏನೋ ಒಂದು ಸಣ್ಣ ಕೇಕ್ ಕಟ್ ಮಾಡೋದನ್ನ ನೋಡಿದೀವಿ. ಒಂದಲ್ಲ ರೀ ಎರಡಲ್ಲ ಬರೋಬ್ಬರಿ 11 ಕೇಕ್ ಅನ್ನ ಕಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳುವಂತದ್ದು ಏನಿತ್ತು ಅಂತ ಹೇಳಿ. ಬೇಕಾದ್ರೆ ನೀವು ಪಾರ್ಟಿ ಹಾಲ್ ಬುಕ್ ಮಾಡ್ಕೊಳ್ಳಿ, ಹೊರಗಡೆ ಹೋಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಡಿ, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಯಾರು ಕೇಳ್ತಾರೆ ನಿಮ್ಮನ್ನ? ಪ್ರಶ್ನೆ ಯಾರು ಮಾಡ್ತಾರೆ? ಯಾರು ಪ್ರಶ್ನೆ ಮಾಡಲ್ಲ. ಅದು ಕೂಡ ಆಫೀಸ್ ಅವರ್ಸ್ ಅಲ್ಲಿ ಈ ರೀತಿಯಾಗಿ ಕಚೇರಿಯ ಒಳಗಡೆ, ಅದು ಕೆಲಸದ ಸಮಯದಲ್ಲಿ ನೀವು ಈ ರೀತಿಯಾಗಿ ಅಂಧಾ ದರ್ಬಾರ್ ಮಾಡ್ತೀರಿ ಅಂತಂದ್ರೆ ನಾವೆಲ್ಲ ಏನ್ ಕಣ್ಮುಚ್ಕೊಂಡು ಕೂತಿದೀವ ಅಂತ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಉಲ್ಲಾಸ್, ಮೆಟ್ರೋ ಬ್ಯೂರೋ ಹೆಡ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಈ ಕಚೇರಿ ಸಮಯದಲ್ಲಿ ಸಂಭ್ರಮಾಚರಣೆ ಆಗಿದೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಯಾರು ಕೂಡ ಕೆಲಸಕ್ಕಾಗಿ ಸಾಲಿನಲ್ಲಿ ನಿಂತ್ಕೊಂಡಿರ್ಲಿಲ್ವಾ? ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬರಲಾಗಿದೆಯಾ ಅಂತ? ರಮ್ಯಾ, ಹೈಕೋರ್ಟ್ ಕೂಡ ಒಂದು ಆದೇಶವನ್ನ ಮಾಡಿದೆ, ಜೊತೆಗೆ ರಾಜ್ಯ ಸರ್ಕಾರನು ಕೂಡ ಒಂದು ಆದೇಶವನ್ನ ಮಾಡಿದೆ. ಕಚೇರಿಯ ಸಮಯದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಒಬ್ಬ ಸಿಬ್ಬಂದಿನೂ ಕೂಡ ಬರ್ತ್ಡೇ ಅಂದ್ರೆ ಹುಟ್ಟುಹಬ್ಬವನ್ನ ಆಗಿರುವುದು ಯಾವುದೇ ಸಂಭ್ರಮಾಚರಣೆಯನ್ನ ಮಾಡಬಾರದು ಅನ್ನುವಂತ ಒಂದು ಆದೇಶವನ್ನ ಮಾಡಲಾಗಿದೆ. ಇದನ್ನ ಮೀರಿನೂ ಕೂಡ ಯಾರಾದ್ರೂ ಹುಟ್ಟುಹಬ್ಬ ಆಗಿರ್ಬೋದು ಅಥವಾ ಏನಾದ್ರೂ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೆ ಆದ್ರೆ ಅವರ ವಿರುದ್ಧ ಕಠಿಣವಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಸುತ್ತೋಲೆನೂ ಕೂಡ ಇದೆ. ಆದ್ರೆ ಇದನ್ನು ಹೊರತಾಗಿನೂ ಕೂಡ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅನಿಲ್ ಎನ್ನುವಂತಹ ಶಿರಸ್ತೇದಾರ 11 ಬಾರಿ ಕೇಕ್ಗಳನ್ನ ಕಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಸಂದರ್ಭದಲ್ಲಿ ಕಚೇರಿಯ ಅವಧಿಯಲ್ಲೇನೆ ಈ ರೀತಿಯಾದಂತಹ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡ್ಕೊಂಡಿರುವಂತದ್ದು ನಿಜವಾಗ್ಲೂ ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಯಾಕೆಂತಂದ್ರೆ ಒಂದ್ ಕಡೆ ಡಿಸಿ ಕಚೇರಿ ಅಂತ ಬಂದಾಗ ಸಾಕಷ್ಟು ಸಾರ್ವಜನಿಕರು ಸಮಸ್ಯೆಗಳನ್ನ ಹೇಳ್ಕೊಂಡು ಅಂತ ಹೇಳಿ ಬರ್ತಾರೆ. ಆದ್ರೆ ಇದನ್ನ ಹೊರತುಪಡಿಸಿ ಅಂದ್ರೆ ಕಚೇರಿಯ ಅವಧಿ ಮೂಡ್ತಾ ಇದೆ. ಒಬ್ಬ ಶಿರಸ್ತೇದಾರ್ 7 ವರ್ಷಗಳಿಂದ ಒಂದೇ ಕಚೇರಿಯಲ್ಲಿ ಇರೋದಕ್ಕೆ ಹೇಗ್ ಸಾಧ್ಯ ಅಂತ ಪ್ರಶ್ನೆ ಬರೋದಿಲ್ವಾ? ಈ ಸಾಮಾನ್ಯವಾಗಿ ಬದಲಾವಣೆಗಳಾಗ್ತಾ ಇರುತ್ತೆ. ಈ ಅಧಿಕಾರದ ಪ್ರಭಾವದಿಂದಲೇ ಇಷ್ಟೊಂದು ಅಟ್ಟಹಾಸ ಮೆರಿತಾ ಇದ್ದಾರಾ ಅಂತ? ಖಂಡಿತವಾಗ್ಲೂ ರಮ್ಯಾ, ಯಾಕೆಂತಂದ್ರೆ ಯಾವುದೇ ಒಬ್ಬ ಅಧಿಕಾರಿ ಒಂದು ಅಂದ್ರೆ 3 ವರ್ಷಕ್ಕಿಂತ ಹೆಚ್ಚಿನ ಸಮಯ ಒಂದು ಕಚೇರಿಯಲ್ಲಿ ಇರುವಂತದ್ದಿಲ್ಲ. ಆದ್ರೆ ಇಲ್ಲಿ ಅನಿಲ್ ಎನ್ನುವಂತಹ ಶಿರಸ್ತೇದಾರ ಕಳೆದ 7 ವರ್ಷಗಳಿಂದ ಇದೇ ಕಚೇರಿಯಲ್ಲಿ ಡಿಸಿ ಕಚೇರಿಯಲ್ಲೇನೆ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಈತನಿಗೆ ಡಿಸಿ ಹಿರಿಯ ಅಧಿಕಾರಿಗಳ ಸಪೋರ್ಟ್ ಕೂಡ ಇದೆ. ಯಾಕೆಂತಂದ್ರೆ ಇವ್ರು ಒಂದೇ ಒಬ್ಬ ಅಧಿಕಾರಿ ಸುದೀರ್ಘವಾಗಿ ಒಂದು ಕಚೇರಿ ಒಂದು ಸ್ಥಳದಲ್ಲಿ ಇರ್ತಾರೆ ಅಂತಂದ್ರೆ ಹಿರಿಯ ಅಧಿಕಾರಿಗಳ ಕೃಪಾ ಕಟಾಕ್ಷ ಇದ್ದೇ ಇರುತ್ತೆ. ಇದೇ ಒಂದು ಮಾನದಂಡ ಅಂದ್ರೆ ಇದೇ ಒಂದು ತನ್ನ ಪ್ರಭಾವವನ್ನು ಬಳಸ್ಕೊಂಡ್ಬಿಟ್ಟು ಅಲ್ಲಿ ಬರುವಂತಹ ಸಾರ್ವಜನಿಕರಿಂದ ಆಗಿರ್ಬೋದು, ಒಂದಷ್ಟು ಬ್ರೋಕರ್ಗಳು ಮಧ್ಯವರ್ತಿಗಳಿರ್ತಾರೆ, ಅವ್ರ ಸಹಯೋಗದಲ್ಲಿ 11 ಬಾರಿ ಕೇಕ್ ಅನ್ನ ಕಟ್ ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೀಗ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈ ವಿಚಾರ ಬಂದಿದೆ. ಅವ್ರು ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಉಲ್ಲಾಸ್.